ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬೆಳಗಾವಿ ಕುಂದ. ಮನೆಯಲ್ಲಿ ಅತಿ ಸುಲಭವಾಗಿ ಬೆಳಗಾವಿ ಕುಂದ ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಒಂದು ಲೈಕ್ ಕೂಡ ಕೊಡ್ರಿ. ಮೊದಲಿಗೆ ಅರ್ಧ ಲೀಟರಷ್ಟು ಹಾಲು ತೊಗೊಂಡಿನ್ರಿ. ಹಾಲು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಸಣ್ಣ ಉರಿ ಇಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ರೀ. ತಳ ಹತ್ತಬಾರ್ದು ಫ್ರೆಂಡ್ಸ್, ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತಿರುವಾಡ್ಕೊಳ್ತಾ ಬಿಸಿ ಮಾಡ್ಕೊಳ್ರಿ. 40ರಿಂದ 45 ನಿಮಿಷಗಳಲ್ಲೇ ಮಾಡ್ಕೊಳ್ಬೋದ್ರಿ ಈ ಬೆಳಗಾವಿ ಕುಂದ. ಕುಂದ ಅಂದ್ರೆ ಭಾರಿ ಫೇಮಸ್ ರೀ ಬೆಳಗಾವಿ ಒಳಗೆ. ಒಂದು ಸತ ಈ ಥರದ ಕುಂದ ಮಾಡ್ಕೊಂಡು ನಿಮ್ಮ ಮನೇಲೂ ತಿನ್ನಿರಿ, ತುಂಬಾ ಟೇಸ್ಟಿಯಾಗಿರುತ್ತೆ ರೀ. ನೋಡ್ರಿ, ಅರ್ಧ ಲೀಟರಷ್ಟು ಹಾಲು ಇರುವುದು ಈಗ 1/2 ಲೀಟರ್ಕ್ಕಿಂತ ಕಡಿಮೆ ಆಗಿದೆ ರೀ. ಈ ರೀತಿಯಲ್ಲಿ ಗಟ್ಟಿ ಆಗೋವರೆಗೂ ಸಣ್ಣ ಉರಿ ಇಟ್ಕೊಂಡು ಕಾಯಿಸ್ಕೋಬೇಕ್ರಿ ಹಾಲು. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ದಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ರೀ. ನೀವು ಮೊಸರು ಕೂಡ ಹಾಕ್ಕೊಳ್ಬೋದ್ರಿ, ಇಲ್ಲಾಂದರೆ ಅರ್ಧದಷ್ಟು ನಿಂಬೆ ರಸ ಕೂಡ ಹಾಕ್ಕೊಳ್ಬೋದ್ರಿ. ಅನಂತರ ಚೆನ್ನಾಗಿ ಕಲಸಿ ಅರ್ಧ ಕಪ್ಪಿನಷ್ಟು ಮೊದಲಿಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ರೀ. ನಾನು ಟೋಟಲಾಗಿ 1 ಕಪ್ ಸಕ್ಕರೆ ತೊಗೊಂಡಿನಿ ರೀ. ಅದರಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ರೀ. ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ತಿರುವಾಡ್ಕೊಳ್ತಾ ಇದ್ದೀನಿ ರೀ. ಆಮೇಲೆ 2 ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊಳ್ತೀನಿ ರೀ. ಆಮೇಲೆ ಇನ್ನೂ 5 ನಿಮಿಷಗಳ ಕಾಲ ಕುದಿಯೋಕೆ ಬಿಡ್ತಾ ಇದ್ದೀನಿ ರೀ. ಈ ಕಡೆ ಇನ್ನೂ ಅರ್ಧ ಕಪ್ ಸಕ್ಕರೆ ಇತ್ತಲ್ರಿ, ಅದನ್ನು ನಾನು ಪಾಕಕ್ಕೆ ತಗೊಳ್ತಾ ಇದ್ದೀನಿ ರೀ. ಈ ರೀತಿಯಲ್ಲಿ ಮತ್ತೊಂದು ಪಾತ್ರೆಯಲ್ಲಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಪಾಕ ತಗೊಳ್ಬೇಕ್ರಿ. ನೋಡ್ರಿ, ನೀರೋದು ಏನು ಹಾಕೊಳ್ಳೋದಿಲ್ರಿ, ಹಾಗೇನೆ ಪಾಕ ಮಾಡ್ಕೋಬೇಕ್ರಿ. ಈ ರೀತಿಯಲ್ಲಿ ಪಾಕ ಆದ ನಂತರ ಇದನ್ನು ಡೈರೆಕ್ಟಾಗಿ ಹಾಲಿಗೆ ಹಾಕ್ಕೊಳ್ಬೇಕ್ರಿ. ನೋಡ್ರಿ, ಪಾಕ ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ತಿರುಕೊಳ್ಬೇಕ್ರಿ. ಇನ್ನು ಕೇವಲ 10 ನಿಮಿಷಗಳಲ್ಲಿ ಕುಂದ ರೆಡಿ ಆಗುತ್ತೆ. ನೋಡ್ರಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ರೀ. ಈ ರೀತಿಯಲ್ಲಿ ಇನ್ನೂ ಒಂದು 10 ನಿಮಿಷ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊಳ್ಬೇಕ್ರಿ. ನೋಡ್ರಿ, ಪರ್ಫೆಕ್ಟ್ ಆದ ಕುಂದ ರೆಡಿ ಆಯಿತು ನೋಡ್ರಿ. ತುಂಬ ಟೇಸ್ಟಿಯಾಗಿ ಅತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದ್ರಿ. ತುಂಬ ಪರ್ಫೆಕ್ಟಾಗಿ ಬಂದೈತ್ರಿ. ಬೇಕಿದ್ರೆ ನೀವು ಇದಕ್ಕೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಬೋದ್ರಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿರಿ. ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದ್ರಿ. ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ರೀ. ಇವಾಗ ಪರ್ಫೆಕ್ಟಾಗಿ ಕುಂದ ರೆಡಿ ಆಗೈತ್ರಿ. ಇದನ್ನು ಒಂದು ಬೌಲಿಗೆ ಹಾಕಿ 10 ನಿಮಿಷ ಫ್ರಿಜ್ನಾಗ ಇಡ್ತೀನಿ ರೀ. ಗಟ್ಟಿ ಆಗೋಕೆ ಬಿಡ್ತಾ ಇದ್ದೀನಿ ರೀ. ಅನಂತರ ನೋಡ್ರಿ, ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿರುವ ಕುಂದ ರೆಡಿ ಆಗೈತೆ ನೋಡ್ರಿ. ಇದನ್ನು ಚಪಾತಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ರೀ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ರೀ. ನಿಮ್ಮ ಮನೇಲಿ ಕೂಡ ಈ ರೀತಿಯಾದ ಬೆಳಗಾವಿ ಕುಂದನ ಮಾಡ್ಕೊಳ್ರಿ. ಈ ಥರದ ಕುಂದ ನಿಮ್ಮ ಮನೆಯಲ್ಲಿ ಮಾಡಿರಿ. ಯಾರಾದರೂ ಬೀಗರೋದು ಬಂದಾಕರ ತುಂಬಾ ಇಷ್ಟಪಟ್ಟು ತಿಂತಾರ್ರಿ. ಹೆಲ್ದಿಯಾಗಿ ಟೇಸ್ಟಿಯಾಗಿರುವಂಥ ಕುಂದ ರೆಡಿ ಆಗೈತೆ ರೀ. ಸಣ್ಣ ಮಕ್ಕಳಿದ್ರೆ ಇಷ್ಟಪಟ್ಟು ತಿಂತಾರ್ರಿ ಚಪಾತಿ ಜೊತೆ. ಅದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಶೇರ್ ಕೂಡ ಮಾಡಿರಿ. ಧನ್ಯವಾದಗಳು ರೀ.